ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 33. ಕುಶಾನಾಭನು ತನ್ನ ಕನ್ಯೆಯರನ್ನು ಬ್ರಹ್ಮದತ್ತನಿಗೆ ಕೊಟ್ಟು ವಿವಾಹ ಮಾಡಿದುದು. ಜ್ಞಾನಿಯಾದ ಕುಶಾನಾಭನ ಮಾತನ್ನು ಕೇಳಿ ಆತನ 100 ಮಂದಿ ಕನ್ಯೆಯರು ಆತನ ಚರಣಗಳಿಗೆರಗಿ ಹೇಳಿದರು, ಎಲೈ ರಾಜನೇ, ಎಲ್ಲೆಡೆಯಲ್ಲಿಯೂ ಎಲ್ಲರಲ್ಲಿಯೂ ವ್ಯಾಪಿಸಿರುವ ವಾಯುದೇವನು ಅಶುಭವಾದ ರೀತಿಯನ್ನನುಸರಿಸಿ ನಮ್ಮನ್ನು ಹಿಂಸಿಸಲಿಚ್ಛಿಸಿದನು. ಆತನು ಧರ್ಮ ಮಾರ್ಗವನ್ನು ಅನುಸರಿಸಲಿಲ್ಲವಾಗಿ ನಾವು ನಮ್ಮ ತಂದೆಯ ಅಧೀನದಲ್ಲಿರುವವರು. ನಮ್ಮ ಮನಸ್ಸಿಗೆ ಬಂದಂತೆ ನಾವು ವರ್ತಿಸುವವರಲ್ಲ. ನಮ್ಮನ್ನು ನಿನಗೆ ಕೊಡುವ ವಿಷಯದಲ್ಲಿ ನಮ್ಮ ತಂದೆಯ ಬಳಿಗೆ ಹೋಗಿ ಬೇಡು ಎಂದೆವು. ಪಾಪ ಬುದ್ಧಿಯಿಂದ ಆತನು ನಮ್ಮ ಮಾತನ್ನು ಲಕ್ಷಿಸಲಿಲ್ಲ. ನಮ್ಮ ಅವಯವಗಳಲ್ಲಿ ಪ್ರವೇಶಿಸಿ ನಮ್ಮನ್ನು ಬಹಳವಾಗಿ ಈ ಬಾಧೆಗೀಡು ಮಾಡಿರುವನು. ಪರಮಧಾರ್ಮಿಕನೂ ಮಹಾ ತೇಜಸ್ವಿಯೂ ಆದ ಆ ರಾಜನು ಇದನ್ನು ಕೇಳಿ ಆ ಕನ್ಯೆಯರಿಗೆ ಇಂತೆಂದನು, ಕ್ಷಮಾಗುಣಶೀಲರಿಗೆ ಯೋಗ್ಯವಾದ ಸಲಹೆಯನ್ನು ತೋರಿಸಿ ನೀವು ಮಹತ್ ಕಾರ್ಯವನ್ನು ಮಾಡಿದಿರಿ. ನಿಮ್ಮ ಒಗ್ಗಟ್ಟಿನಿಂದ ನನ್ನ ವಂಶದ ಪವಿತ್ರತೆಯು ರಕ್ಷಿಸಲ್ಪಟ್ಟಿತು. ಕ್ಷಮಾಗುಣವು ಸ್ತ್ರೀಯರಲ್ಲಿಯೇ ಆಗಲಿ ಪುರುಷರಲ್ಲಿಯೇ ಆಗಲಿ ಭೂಷಣವು. ಎಲೈ ಮಕ್ಕಳಿರ, ನೀವೆಲ್ಲರೂ ತೋರಿಸಿದ ಈ ಕ್ಷಮಾಗುಣವು ಬಹಳ ಕಷ್ಟಸಾಧ್ಯವು. ಅದರಲ್ಲೂ ದೇವತೆಗಳೇ ಬಂದು ನಿಮ್ಮನ್ನು ತೊಂದರೆಪಡಿಸಿದಾಗ ನೀವು ತೋರಿದ ಧೈರ್ಯ ಸಹನೆಗಳು ಕೊಂಡಾಡತಕ್ಕವು. ಎಲೈ ಮಕ್ಕಳಿರ, ಕ್ಷಮೆ ಎಂಬುದೇ ಒಂದು ದಾನವು, ಅದೇ ಒಂದು ಯಜ್ಞವು. ಕ್ಷಮೆ ಎಂಬುದು ಸತ್ಯ ಸ್ವರೂಪವುಳ್ಳದ್ದು. ಕ್ಷಮೆಯೇ ಯಶಸ್ಸು, ಕ್ಷಮೆಯೇ ಸಕಲ ಧರ್ಮರೂಪವಾದುದು. ಕ್ಷಮೆಯಿಂದಲೇ ಜಗತ್ತು ನಿಂತಿದೆ. ಹೀಗೆಂದು ಹೇಳಿ ಆ ಕನ್ಯೆಯರನ್ನು ಸಮಾಧಾನಪಡಿಸಿ ಕಳುಹಿಸಿಬಿಟ್ಟು ದೇವತೆಗಳ ಪರಾಕ್ರಮಕ್ಕೆ ಸದೃಶವಾದ ಪರಾಕ್ರಮವುಳ್ಳ ಆ ಕಾಕುತ್ಸ ವಂಶದ ರಾಜನು ಆ ಕನ್ಯೆಯರ ವಿವಾಹದ ವಿಚಾರವಾಗಿ ಮಂತ್ರಿಗಳೊಡನೆ ಆಲೋಚಿಸತೊಡಗಿದನು. ಆ ಕನ್ಯೆಯರನ್ನು ವಿವಾಹ ಮಾಡಿಕೊಡಲು ಅನುರೂಪನಾದ ವರನನ್ನು ತಕ್ಕ ದೇಶ ಕಾಲಗಳನ್ನು ಕುರಿತು ಆಲೋಚಿಸುತ್ತಾ ಇದ್ದನು. ಇದೇ ಸಮಯದಲ್ಲಿ ಚೂಳಿ ಎಂಬ ಮಹರ್ಷಿಯು ಬ್ರಹ್ಮಚರ್ಯ ವ್ರತವನ್ನು ಅನುಷ್ಠಿಸುತ್ತಾ ಶುಭಾಚಾರನಾಗಿ ಪರಮಾತ್ಮನ ತಪಸ್ಸಿನಲ್ಲಿ ನಿರತನಾಗಿದ್ದನು. ತಪಸ್ಸು ಮಾಡುತ್ತಿದ್ದ ಆ ಋಷಿಯನ್ನು ಊರ್ಮಿಳೆ ಎಂಬಾಕೆಯ ಮಗಳಾದ ಸೋಮದ ಎಂಬ ಗಂಧರ್ವ ಸ್ತ್ರೀಯೊಬ್ಬಳು ಉಪಚರಿಸುತ್ತಿದ್ದಳು. ಆತನ ಶುಶ್ರೂಷಣೆಯಲ್ಲಿಯೇ ನಿರತಳಾಗಿ ಧರ್ಮಿಷ್ಠಳಾಗಿದ್ದ ಆಕೆಯು ತಕ್ಕ ಸಮಯವನ್ನು ಕಾದಿದ್ದು ಆತನಿಗೆ ನಮಸ್ಕರಿಸಿ ನಿಂತಳು. ಗುರುವು ಆಕೆಯ ಶುಶ್ರೂಷೆಯಿಂದ ಸಂತುಷ್ಟನಾಗಿ ಕಾಲಯೋಗದಿಂದ ಆಕೆಯನ್ನು ಕುರಿತು, ನಿನಗೆ ಮಂಗಳವಾಗಲಿ, ನಿನ್ನ ಸೇವೆಯಿಂದ ನಾನು ಸಂತುಷ್ಟನಾಗಿರುವೆನು, ನಿನಗೆ ಪ್ರಿಯವಾದದ್ದೇನನ್ನು ಮಾಡಲಿ ಎಂದು ಕೇಳಿದನು. ಋಷಿಯು ಸಂತುಷ್ಟನಾಗಿರುವುದನ್ನು ತಿಳಿದು ಮಧುರ ಸ್ವರದಿಂದ ಕೂಡಿ ಆ ಗಂಧರ್ವಿಯು ಬಹಳ ಸಂತೋಷಪಟ್ಟು ಏನು ಮಾತಾಡಬೇಕೆಂಬುದನ್ನು ಬಲ್ಲವಳಾಗಿ ಆತನನ್ನು ಕುರಿತು, ಎಲೈ ಧಾರ್ಮಿಕನೇ, ಬ್ರಹ್ಮಜ್ಞಾನದಿಂದ ಕೂಡಿ ಮಹಾ ತಪಸ್ವಿಯಾಗಿ ಬ್ರಹ್ಮಸ್ವರೂಪಿಯೇ ಆಗಿರುವೆ. ಬ್ರಹ್ಮಸ್ವರೂಪವಾದ ತಪಸ್ಸಿನಿಂದ ಕೂಡಿರುವ ಪುತ್ರನನ್ನು ಅಪೇಕ್ಷಿಸುವೆನು. ನಾನು ಪತಿಯಿಲ್ಲದವಳು, ಯಾರೊಬ್ಬರಿಗೂ ನಾನು ಭಾರ್ಯೆಯಾದವಳಲ್ಲ. ಬ್ರಾಹ್ಮಣನನ್ನು ಬೇಡುತ್ತಿರುವ ನನಗೆ ಮಗನನ್ನು ಅನುಗ್ರಹಿಸು ಎಂದು ಕೇಳಿದಳು. ಆ ಬ್ರಹ್ಮರ್ಷಿಯು ಆಕೆಯಲ್ಲಿ ಪ್ರಸನ್ನನಾಗಿ ತನ್ನ ಮನಸ್ಸಂಕಲ್ಪದಿಂದಲೇ ಬ್ರಹ್ಮದತ್ತ ಎಂಬ ಹೆಸರುಳ್ಳ ಸರ್ವೋತ್ತಮನಾದ ಪುತ್ರನನ್ನು ಪಡೆದು ಆಕೆಗೆ ಕೊಟ್ಟನು. ಸೋಮದೆಯ ಪುತ್ರನಾದ ಆ ಬ್ರಹ್ಮದತ್ತನು ಕಾಂಪಿಲ್ಯವೆಂಬ ಪಟ್ಟಣಕ್ಕೆ ರಾಜನಾಗಿ ದೇವೇಂದ್ರನು ಸ್ವರ್ಗದಲ್ಲಿ ಆಳುವಂತೆ ಬಹಳ ವೈಭವದಿಂದ ಆಳುತ್ತಿದ್ದನು. ಧಾರ್ಮಿಕನು ಕಾಕುತ್ಸ ವಂಶೋದ್ಭವನೂ ಆದ ಕುಶಾನಾಭರಾಜನು ತನ್ನ 100 ಮಂದಿ ಕನ್ಯೆಯರನ್ನು ಬ್ರಹ್ಮದತ್ತನಿಗೆ ಪಾಣಿಗ್ರಹಣ ಮಾಡಿಕೊಡುವುದಾಗಿ ಮನಸ್ಸು ಮಾಡಿದನು. ಮಹಾತೇಜಸ್ವಿಯಾದ ರಾಜನು ಬ್ರಹ್ಮದತ್ತನನ್ನು ಕರೆಸಿ ಬಹಳ ಸಂತೋಷದಿಂದ ತನ್ನ 100 ಮಂದಿ ಕನ್ಯೆಯರನ್ನು ಆತನಿಗೆ ಕೊಟ್ಟನು. ಎಲೈ ರಘುನಂದನನೇ, ಬ್ರಹ್ಮದತ್ತ ರಾಜನು ದೇವೇಂದ್ರನೋಪಾದಿಯಲ್ಲಿ ಆಕೆಯರ ಕೈಗಳನ್ನು ವಿವಾಹ ವಿಧಿಪೂರ್ವಕವಾಗಿ ಹಿಡಿದನು. ಆತನು ಅವರ ಕೈಗಳನ್ನು ಮುಟ್ಟಿದ ಮಾತ್ರಕ್ಕೆ ಅವರು ತಮ್ಮ ವಿರೂಪವನ್ನು ನೋವನ್ನು ಕಳೆದುಕೊಂಡು ಉತ್ತಮವಾದ ಕಾಂತಿಯಿಂದ ಶೋಭಿಸತೊಡಗಿದರು. ವಾಯುವೇದನೆಯಿಂದ ಅವರು ಬಿಡುಗಡೆ ಹೊಂದಿದುದನ್ನು ಕಂಡು ಕುಶಾನಾಭ ರಾಜನು ಅತ್ಯಂತ ಹರ್ಷಿತನಾದನು. ವಿವಾಹಾನಂತರ ಬ್ರಹ್ಮದತ್ತ ರಾಜನನ್ನು ಆತನ ಪತ್ನಿಯರೊಡನೆಯೂ ಉಪಾಧ್ಯಾಯ ವರ್ಗದವರೊಡನೆಯೂ ರಾಜನು ಕಳುಹಿಸಿಕೊಟ್ಟನು. ಸೋಮಧೆಯು ತನ್ನ ಮಗನಿಗೆ ಯೋಗ್ಯವಾದ ರೀತಿಯಲ್ಲಿ ವಿವಾಹ ಕಾರ್ಯವು ನಡೆದುದನ್ನು ಕಂಡು ಆನಂದಿಸಿದಳು.
ಆ ಗಂಧರ್ವಿಯು ಕುಶಾನಾಭನನ್ನು ಕೊಂಡಾಡುತ್ತಾ ಆತನ ಮಕ್ಕಳಾದ ತನ್ನ ಸೊಸೆಯರನ್ನು ಕರೆದುಕೊಂಡು ಒಬ್ಬೊಬ್ಬರನ್ನು ಆಲಿಂಗಿಸಿ ಸಂತೋಷಭರಿತಳಾದಳು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.